ಖಾಲಿ ಬಿಂದಿಗೆ ಹಿಡಿದು ಬೀದಿಗಿಳಿದ ನೂರಾರು ಮಹಿಳೆಯರು. ಶುದ್ಧ ಜೀವಜಲಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಪಾದಯಾತ್ರೆ. ಆ ಜಿಲ್ಲೆ ಬಯಲು ಸೀಮೆಯ ಪ್ರದೇಶ. ಆ ಬಯಲು ಸೀಮೆ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಕುಸಿದು 1000 ಅಡಿ ಬೋರ್ವೆಲ್ ಕೊರೆಸಿದ್ರೂ ನೀರು ಸಿಗದು ಅಷ್ಟಕ್ಕಷ್ಟೇ. ಇದರ ಬೆನ್ನಲ್ಲೇ ಬೆಂಗಳೂರಿನ ಶುದ್ಧೀಕರಿಸಿದ ನೀರನ್ನು ಆ ಜಿಲ್ಲೆಗೆ ಹರಿಸಲಾಗ್ತಾ ಇದ್ದು, ಇದೀಗ ಶುದ್ಧ ಜೀವಜಲಕ್ಕಾಗಿ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಶುದ್ಧ ಕುಡಿಯೋ ನೀರಿಗಾಗಿ ಖಾಲಿ ಕೊಡಗಳನ್ನು ಹಿಡಿದು ಬೀದಿಗಿಳಿದು ಹೋರಾಟ ನಡೆಸ್ತಾ ಇರೋ ಮಹಿಳೆಯರು, ಕೊಳಚೆ ನೀರನ್ನ ಹರಿಸ್ತಾ ಇರೋ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಿರೋ ಪ್ರತಿಭಟನಾಕಾರರು. ಚಿಕ್ಕಬಳ್ಳಾಪುರ ಜಲ ಬನ್ನಿ, ದಯವಿಟ್ಟು ರಸ್ತೆ ಹಿಂಭಾಗದಲ್ಲಿ ಬಂಧುಗಳೇ. ಚಿಕ್ಕಬಳ್ಳಾಪುರದಲ್ಲಿ ನಡೆಯುವಂತ ಈ ಒಂದು ಕಾರ್ಯಕ್ರಮ ಕೇವಲ ಹೋರಾಟ ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರದ ಜನರ ಜೀವನಕ್ಕಾಗಿ ನಡೆಯುತ್ತಿರುವಂತಹ ಈ ಒಂದು ಬೃಹತ್ ಪಾದಯಾತ್ರೆ ಕಾರ್ಯಕ್ರಮ. ಬಾಂಗ್ಲಾ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಗಿನ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಜನಗಳು ಮತ್ತು ಈ ಜಿಲ್ಲೆಯ ಜನಗಳನ್ನ ಉಳಿಸಬೇಕಾಗಿರ್ತಕ್ಕಂಥ ನಮ್ಮ ಬಾಧ್ಯ ಕರ್ತವ್ಯ. ಇವತ್ತು ಒಂದು ಮುನ್ನುಡಿ ಹೆಜ್ಜೆ ಇಟ್ಟು ಏನು ರಾಜ್ಯ ಸರ್ಕಾರ ನೋಡಿ, ಒಂದಂತೂ ಸತ್ಯ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಜಾಸ್ತಿ ಕಾಸಿರ್ತಕ್ಕಂಥದ್ದು ಕಸ ಎತ್ತದ್ರಲ್ಲಿ, ಕೊಳಚೆ ನೀರು ಬಿಡೋದ್ರಲ್ಲಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಕೂಡ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಕಷ್ಟದಲ್ಲಿದ್ರು ಕೂಡ ನಿನ್ನೆ 538 ಕೋಟಿನ ಈ ಕೊಳಚೆ ನೀರಿಗೆ ಮೀಸಲಿಟ್ಟು ಬಿಟ್ಟವ್ರೆ. ಅದರ ವಿರುದ್ಧವಾಗಿ ಇವತ್ತು ಮನೀಶ್ ರೆಡ್ಡಿ ಅವರು ಒಂದು ದೃಢ ನಿರ್ಧಾರ ತಗೊಂಡು ಯಾವುದೇ ಕಾರಣಕ್ಕೂ ಕೂಡ ಇಡೀ 3 ಜಿಲ್ಲೆಗೂ ಎಲ್ಗೂ ಕೊಳಚೆ ನೀರು ಬೇಡ ಅಂತೇಳಿ ನಮ್ಮ ಹೋರಾಟ ಇವತ್ತು ಮುನ್ನುಡಿ ಕೊಟ್ಟಿದೀವಿ. ಇದು ಕೇವಲ ಜಿಲ್ಲಾ DC ಅವರು ಮಾತ್ರ ಮನೆಗೆ ಕೊಡಿಸಂತ ಕೆಲಸ ಮಾಡಿದೀವಿ. ಅತಿ ಶೀಘ್ರವಾಗಿ ರಾಜ್ಯ ಸರ್ಕಾರ ಗಮನ ತಂದು ಯಾವುದೇ ಕಾರಣಕ್ಕೂ ಈ ಕೊಳಚೆ ನೀರು ನಿಲ್ಸೋದು, ಶುದ್ಧ ನೀರು ಕೊಡ್ಲಿಲ್ಲ ಅಂದ್ರೆ 3 ಜಿಲ್ಲೆಯ ಹೋರಾಟಗಾರರು ವಿಧಾನಸೌಧನ ಮುಖ್ಯಾಕಂತ ಕೆಲಸ ಮುಂದಿನ ಖಂಡಿತಲು ಕೂಡ ಮಾಡ್ತೀವಿ. ಒಂದನ್ನ ಕಂದಾಯ ಸಚಿವರಿಗೆ ಜ್ಞಾಪಕ ತರಿಸ್ತೀನಿ, ಮನೆ ಹೇಳ್ತಾ ಇದ್ರು ಅವರು, ಇದನ್ನ ಅದೆಂತ ದೊಡ್ಡ ಸಂಸ್ಥೆ ಒಳಗೆ ನಾವು ಸಂಶೋಧನೆ ಮಾಡ್ಬಿಟ್ಟಿದೀವಿ, ಚೆನ್ನಾಗೈತೆ ಅಂತ ಹೇಳಿದ್ರೆ ಆ ಅಪ್ಪನಿಗೆ ಮಾನ ಮರ್ಯಾದೆ ಇದ್ರೆ ಅವ್ರ ಮನೇಲಿ ಫಸ್ಟ್ ನೀರ್ ಯೂಸ್ ಮಾಡ್ಲಿ. ಯಾವನ್ಯಾವನು ಇದನ್ನ ನೀರ್ ಯೂಸ್ ಮಾಡಿ ಕೊಡ್ಬೇಕು ಅಂತ ಒಟ್ಟ ಮನೆ ಒಂದು ಉಳಿಯಲ್ಲ. ಇವತ್ತು ಪ್ರದೀಪ್ ಈಶ್ವರ್ ಬೇರೆ ಬೇರೆ ತಾಲೂಕಿಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಕ್ಕಂಥ ಇವ್ರ ತಾಲೂಕಲ್ಲೇ ಕೊಳಚೆತ್ ಕೂತೈತೆ. ಈ ತಾಲೂಕಿನ ಜನತೆಗೆ ಕೇಸಿಗಳಲ್ಲಿ ನೀರ್ ಬಿಡ್ತಾವ್ರೆ, ಅದ್ರ ಬಗ್ಗೆ ಧ್ವನಿನೇ ಎತ್ತಲ್ಲ. ಖಾಲಿ ಬಿಲ್ಡಪ್ ಕೊಡಿಸ್ಬಿಟ್ಟು ಜನಗಳ ಹೊಸ ಕೊಡದ್ಬಿಟ್ಟು ಜನಗಳಿಗೆ ಏನ್ ಹಿತ ಬೇಕು ಅನ್ನೋ ಕಾಯಿ ತೋಡಿ ಮಾಡ್ಬೇಕು ಅಂತಕ್ಕಂಥ ನಮ್ಮ ಬೈಕ್ ಅಷ್ಟೇ.